ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಒಂದು ಗ್ರಹಗಳು, ಮಾಸ ವಿಶೇಷತೆಗಳು, ಅದೆಲ್ಲವನ್ನ ಸಹ ನಾವೀಗ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 3ನೇ ತಾರೀಕು 2ನೇ ತಿಂಗಳು 2026 ಕುಂಭ ರಾಶಿಗೆ ಬುಧನು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ತಾರೀಕು 2ನೇ ತಿಂಗಳು 2026 ಶುಕ್ರನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು. 12ನೇ ತಾರೀಕು 2ನೇ ತಿಂಗಳು 2026 ರವಿಯು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 2ನೇ ತಿಂಗಳು 2026 ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ 2026 ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳನ್ನ ನಾವೇನು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರಹಣ ನೋಡಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ ನಿಮಗೆ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನೋಡಿ, 2026 ಕ್ಯಾಲೆಂಡರ್ ವರ್ಷದ ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ನಮಗೆ ಇರ್ತಾ ಇರುವಂತಹದ್ದು ವಿಶೇಷವಾಗಿ ಸೂರ್ಯಗ್ರಹಣ, 2026 ಮೊದಲ ಗ್ರಹಣ. ಆದ್ರೆ ಈ ಒಂದು 2026 ಫೆಬ್ರವರಿ ತಿಂಗಳ 17ನೇ ತಾರೀಕಿನ ಈ ಗ್ರಹಣ ಏನಿದೆ, ಭಾರತದಲ್ಲಿ ಗೋಚಾರವಾಗೋದಿಲ್ಲ. ಹಾಗಾಗಿ ನಮಗೆ ಗ್ರಹಣದ ಆಚರಣೆ ಇಲ್ಲ. ಆದ್ರೆ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಗ್ರಹಣದ ಎಫೆಕ್ಟ್ ಗಳಾಗಬೇಕು, ಆ ಒಂದು ಎಫೆಕ್ಟ್ ಗಳಂತೂ ಆಗೇ ಆಗತ್ತೆ. ಆಯಾ ರಾಶಿಗಳಿಗೆ, ಆಯಾ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಿಗೆ ಖಂಡಿತವಾಗಿಯೂ ಆ ಒಂದು ಗ್ರಹಣದ ಎಫೆಕ್ಟ್ ಅನ್ನುವಂತಹದ್ದು ಇರುತ್ತೆ. ನಮಗೆ ಗೋಚಾರವಿಲ್ಲ ಮತ್ತು ಆಚರಣೆ ಭಾರತಕ್ಕೆ ಮಾತ್ರ ಇಲ್ಲ, ಮತ್ತು ವಿಶ್ವದ ನಾನಾ ಭಾಗಗಳಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುವಂತಹ ಜಾಗಗಳಿಗೆ ಫಲಾನುಫಲಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂದ್ರೆ, ಈ ಒಂದು ವಿಶೇಷವಾದಂತಹ ಫೆಬ್ರವರಿಯ ತಿಂಗಳು ನಿಮಗೆ 1ನೇ ತಾರೀಕಿನಂದು ಪೌರ್ಣಮಿ ತಿಥಿ, ಭಾನುವಾರದ ದಿವಸ ಪೌರ್ಣಮಿ ತಿಥಿಯಿಂದ ಶುರುವಾದ್ರೆ ಅದನ್ನು ಭರತನ ಹುಣ್ಣಿಮೆ ಅಂತ ಕರಿತೀವಿ. ನೋಡಿ, ತಿಂಗಳು ಶುರುವಾಗ್ತಾ ಇರೋದೇ ಹುಣ್ಣಿಮೆಯಿಂದ ಮತ್ತು ಮಧ್ಯಭಾಗಕ್ಕೆ ಅಮಾವಾಸ್ಯೆ. ಈ 15 ದಿವಸಗಳೇನಿದ್ದಾವಲ್ಲ, ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯಿಂದ ಮತ್ತೊಂದು ಪೌರ್ಣಮಿ ಬರುವಂತಹ ದಿವಸ, ಈ ಗ್ರಹಣದ ನಡುವೆ ಎಫೆಕ್ಟ್ಗಳು ಉಂಟಾಗ್ಬಿಡತ್ತೆ. ಆ ಗ್ರಹಣದ ಫಲಾನುಫಲಗಳನ್ನ ಅದಕ್ಕೆ ಸಪರೇಟ್ ಮತ್ತೊಂದು ವಿಡಿಯೋ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಗ್ರಹಣದ ವಿಚಾರದಲ್ಲಿ ತಿಳ್ಕೊಳ್ಳೋಣ, ಮತ್ತು ಗ್ರಹಣದ ಎಫೆಕ್ಟ್ಸ್ ಗಳು ಏನೇನಾಗಬಹುದು ಅಂತ ಅದಕ್ಕೆ ಬೇರೆ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವಾಗಿರೋದ್ರಿಂದ ಮಾಸದ ವಿಶೇಷತೆಗಳನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ತಾರೀಕು 2ನೇ ತಿಂಗಳು 2026 ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಮತ್ತು ಕುಂಭ ಸಂಕ್ರಮಣವಾಗ್ತದೆ 13ನೇ ತಾರೀಕಿನಂದು. ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ವಿಶೇಷ. ಮತ್ತು ಶನಿ ಪ್ರದೋಷ 14ನೇ ತಾರೀಕು ಶನಿವಾರ ಇರತಕ್ಕಂತಹದ್ದು, ಶನಿ ಪ್ರದೋಷ ಇದೆ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಶನಿಶ್ಚರ ಜಯಂತಿಯು 15ನೇ ತಾರೀಕಿನಂದು ಇರುವಂತಹದ್ದು. ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಲಿ. ಶನಿಶ್ಚರ ದೇವರನ್ನ ಪೂಜನೆ ಮಾಡಿ, ಅದ್ರ ಜೊತೆಗೆ ಆರಾಧನೆ ಮಾಡಿ, ಹನುಮದೇವರ ಮತ್ತು ನರಸಿಂಹದೇವರು, ಈಶ್ವರ ದೇವರ ಪೂಜೆ ಆರಾಧನೆಗಳನ್ನು ಮಾಡಿ ಶನಿಕಾಟದಿಂದ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 17ನೇ ತಾರೀಕು ಇರತಕ್ಕಂತಹದ್ದು ಶಿವರಾತ್ರಿ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಶುಭ ಸಂದರ್ಭ, ಗ್ರಹಣದ ಶುಭ ಸಂದರ್ಭ
ಶುಭ ಸಂದರ್ಭ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಗ್ರಹಣ ಕಾಲದಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಗ್ರಹಣದ ಸಮಯದಲ್ಲಿ ದೇವತೆಗಳನ್ನ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಇದು ಪರ್ವಕಾಲ, ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳವಾರ ದಿವಸ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾಸ ವಿಶೇಷತೆಗಳಾಗಿದ್ದಿರಬಹುದು, ಗ್ರಹದ ಬದಲಾವಣೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ, ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ. ಗ್ರಹದ ಈ ಚಲನೆಗಳಿಂದಾಗಿ ಯಾವ ರೀತಿಯಾಗಿ ನಿಮಗೆ ಮಾಸದ ಭವಿಷ್ಯವು ಇದೆ ಅನ್ನೋದನ್ನ ನೋಡೋಣ. ಮೇಷರಾಶಿನಲ್ಲಿ ಹುಟ್ಟಿರುವಂತವ್ರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅನೇಕ ತೊಂದರೆ ತಾಪತ್ರಗಳು ಬರ್ತಾ ಹೋಗತ್ತೆ. ಆದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀರಿ, ಅದರಿಂದ ಬಚಾವಾಗ್ತಾ ಹೋಗ್ತೀರಿ, ಅದರಿಂದ ಎಲ್ಲ ಪಾರಾಗ್ತಾ ಹೋಗುವಂತಹದ್ದು. ಹಣಕಾಸಿನ ಅಡೆತಡೆಗಳು ಅಂತಹ ದೊಡ್ಡ ಮಟ್ಟದಲ್ಲೇನು ನಿಮ್ಗೆ ವ್ಯತ್ಯಾಸವನ್ನ ಕೊಡೋದಿಲ್ಲ. ಸಣ್ಣ ಪುಟ್ಟ ಕಿರಿಕಿರಿಗಳು ನಡೀತಾನೆ ಹೋಗತ್ವೆ. ಆದ್ರೆ ಯಾವುದನ್ನು ನೀವು ತಲೆಗೆ ತಗೊಳಕ್ ಹೋಗ್ಬೇಡಿ, ಧೈರ್ಯವಾಗಿದ್ದು ಜೀವನನ ಮುಂದುವರಿಸಿ. ಯಾಕಂದ್ರೆ ಮುಂದಿನ ದಿನಮಾನಗಳು ನಿಮ್ಗೆ ತುಂಬಾ ಚೆನ್ನಾಗಿ ಅತ್ಯದ್ಭುತವಾದಂತಹ ಫಲಗಳನ್ನ ಕೊಡುತ್ತೆ. ಜೊತೆಗೆ 17ನೇ ತಾರೀಕು ಅಮಾವಾಸ್ಯೆ, ಅದರ ಜೊತೆಗೆ ಶಿವರಾತ್ರಿ ಶುಭ ಸಂದರ್ಭ. ಅಷ್ಟು ಮಾತ್ರ ಅಲ್ಲ, ಅವತ್ತು ಗ್ರಹಣ ಕಾಲ ಬೇರೆ ಇದೆ. ನಿಮ್ಗೆ ಅನುಕೂಲಗಳು ಉಂಟಾಗ್ಲಿ. ಹಣದ ಅಡಚಣೆಗಳು ಅಂತಹ ದೊಡ್ಡ ಮಟ್ಟದಲ್ಲಿ ಏನು ಬಾಧೆ ಕೊಡೋದಿಲ್ಲ ನಿಮ್ಗೆ. ಕುಟುಂಬದಲ್ಲಿದ್ದಂತಹ ಕಿರಿಕಿರಿಗಳನ್ನು ಸಹ ತೂಗಿಸ್ಕೊಂಡು ಹೋಗ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಅನೇಕ ಕಷ್ಟ ನಷ್ಟಗಳು ಸರಿ ಹೋಗತಕ್ಕಂತಹ ಶುಭ ಸಂದರ್ಭ. ಪ್ರಾಪಂಚಿಕವಾಗಿ ತುಂಬಾ ಕೆಲಸಗಳನ್ನ ನೀವು ಮಾಡಬೇಕಾಗಿ ಬರುತ್ತೆ. ಕೆಲಸದಲ್ಲಿ ತುಂಬಾ ಒತ್ತಡಗಳು ಬರ್ತಕ್ಕಂತಹದ್ದು. ಆದ್ರೆ ನಿಮ್ಗೆ ಎಷ್ಟು ಅದನ್ನ ಪ್ಲೆಷರ್ ಆಗಿ ತಗೋತೀರಾ, ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ. ಪ್ರತಿಯೊಂದು ವಿಚಾರಗಳಲ್ಲೂ ಸಹ ನಿಮಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ನೀವು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡ್ಕೋತಾ ಹೋಗ್ತೀರಿ. ಈ ತಿಂಗಳು ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನ ನೀವೇ ಪರಿವರ್ತನೆ ಮಾಡಿಕೊಂಡು ಬದುಕ್ತಕ್ಕಂತಹದ್ದು. ವ್ಯಾಪಾರ ವ್ಯವಹಾರಗಳು ಒಂದಷ್ಟು ಕೈ ಹಿಡಿತಕ್ಕಂತಹದ್ದು. ಹೊಸ ಬಂಡವಾಳಗಳಿಗೆ ಇದು ಸಕಾಲ. ನೂತನವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ಶುಭ ಫಲಗಳನ್ನ ಪಡ್ಕೋತೀರಿ. ವ್ಯಾಪಾರ ವಹಿವಾಟುಗಳು ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಹಣದ ಲಾಭವನ್ನ ತಂದುಕೊಡುತ್ತೆ. ನಿಮ್ಮನ್ನ ನಿಂದಿಸಿದವರು ನಿಮ್ಮನ್ನ ಕೀರ್ತಿಯ ಪತಾಕೆಯನ್ನ ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಳ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಮೇಷರಾಶಿಯವರಿಗೆ ನೀವು ಈ ತಿಂಗಳು ನೀವು ಮಾಡ್ಕೊಳ್ಬೇಕಾಗಿರೋದೇನಪ್ಪಾ ಅಂದ್ರೆ ತಾಳ್ಮೆ ತಾಳ್ಮೆ ತಾಳ್ಮೆ. ನೀವ್ ಎಷ್ಟು ಮಾತು ಕಡಿಮೆ ಮಾಡ್ತಿರೋ ಅಷ್ಟು ಒಳ್ಳೇದು. ನಿಮ್ ಕ್ರಿಯೆನ್ ಜಾಸ್ತಿ ಮಾಡಿ, ನಿಮ್ ಮಾತು ಕಡಿಮೆ ಮಾಡ್ಬಿಡಿ. ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡಿ. ಏನೇ ಆದರೂ ಧೈರ್ಯವಾಗಿದ್ದು ಸಮಾಧಾನದಲ್ಲಿದ್ದು ಏನ್ ಬೇಕು ಏನ್ ಬೇಡ ಅನ್ನುವಂತಹ ಚಿಂತನೆಯನ್ನ ಮಾಡ್ತಾ ಸರಿಯಾದ ರೀತಿನಲ್ಲಿ ನೀವು ಹೋಗ್ಬಿಟ್ರೆ ಬೇರೆಯವರು 1000 ಜನ 1000 ಮಾತಾಡ್ಲಿ, ನೀವು ಬೋರ್ಡ್ ಹಾಕೊಂಡಂತೂ ತಿರುಗೋಕ್ಕಾಗಲ್ಲ. ನಾನ್ ಸರಿ ಇದ್ದೀನಪ್ಪ, ನಾನ್ ಹಾಗಲ್ಲಪ್ಪ ಅಂತ ನೀವೇನು ಹೇಳೋಕ್ ಸಾಧ್ಯ ಇಲ್ಲ, ಹೇಳಲೂಬಾರದು. ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಾ ಹೋಗಿ, ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಅದೇ ರೀತಿಯಾಗಿ ಕೌಟುಂಬಿಕ ವಿರಸಗಳನ್ನ ನಿಮ್ಮ ಜಾಣತನದಿಂದ ಸರಿ ಮಾಡ್ಕೋತೀರಾ. ವ್ಯಾಪಾರ ವ್ಯವಹಾರದ ಚೆನ್ನಾಗಿ ಆಗ್ತದೆ. ಸ್ವಲ್ಪ ಖರ್ಚಿನ ಬಗ್ಗೆ ಜಾಗ್ರತೆ ಮಾಡಿ. ಇದ್ದಕ್ಕಿದ್ದ ಹಾಗೆ ಹೆಚ್ಚಿನ ಖರ್ಚುಗಳಾಗಬಹುದು, ಸ್ವಲ್ಪ ಖರ್ಚಿನ ಬಗ್ಗೆ ಜಾಗ್ರತೆ ಮಾಡಿ. ಕೌಟುಂಬಿಕ ಜೀವನದಲ್ಲಿ ಹಳೆಯ ಬಾಕಿ ಕೆಲಸಗಳೆಲ್ಲ ಸಂಪೂರ್ಣವಾಗ್ತಕ್ಕಂಥದ್ದು. ಕಟ್ಟಡ ನಿರ್ಮಾಣವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಲ್ಯಾಂಡ್ ಡೆವಲಪರ್ಸ್ ಗಳ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ರಿಯಲ್ ಎಸ್ಟೇಟ್ ನಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಧನಾಗಮನಗಳು ಕೆಲಸಗಳು ಬಂದು ಕೈ ಸೇರ್ತಕ್ಕಂಥದ್ದು. ವೃತ್ತಿನಲ್ಲಿ ನಿಮ್ಗೆ ಚೆನ್ನಾಗಿದೆ, ಆದಾಯವೂ ಚೆನ್ನಾಗಿದೆ, ಎಲ್ಲವೂ ಸಹ ಚೆನ್ನಾಗಿರ್ತಕ್ಕಂಥದ್ದು. ಆದ್ರೆ ಪರ್ಸನಲ್ ಲೈಫ್ ಅಲ್ಲಿ ಕಿರಿಕಿರಿಗಳು ಇದೆ. ಆ ಕಿರಿಕಿರಿಗಳನ್ನ ಸರಿಯಾದ ರೀತಿನಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗಿ ಅನುಕೂಲವಾಗತ್ತೆ. ಏನ್ ಯೋಚನೆ ಮಾಡೋದು ಬೇಡ. ಜೊತೆಗೆ ಈ 17ನೇ ತಾರೀಕು ಗ್ರಹಣ ಜೊತೆಗೆ ಮಂಗಳವಾರ ಶಿವರಾತ್ರಿ ಹಬ್ಬದಂದು ವಿಶೇಷವಾಗಿ ಮತ್ತೊಮ್ಮೆ ನಾವು ಗ್ರಹಣದ ಪ್ರಯುಕ್ತವಾಗಿ ನಿಮಗೆಲ್ಲರಿಗೂ ಸಹ ಸರ್ವಕಾರ್ಯ ಸಿದ್ಧಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ರಜತ ತಾಯ್ತ, ಬೆಳ್ಳಿ ತಾಯ್ತ ಅದು. ಸೊ ಹಾಗಾಗಿ ನಿಮ್ಗೆ ಆ ಬೆಳ್ಳಿ ತಾಯ್ತ ನಿಮ್ಮ ದೇಹದಲ್ಲಿ ತರಿಸ್ಕೊಳ್ಳಿ. ಹಲವು ಮೂಲಿಕೆಗಳನ್ನ ಗ್ರಹಣ ಕಾಲದಲ್ಲಿ ಸೇರಿಸಿ ಮಾಡತಕ್ಕಂಥದ್ದು. ಅದರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಪ್ರಗತಿ, ಕಿರಿಕಿರಿಗಳಿಂದ ದೂರವಾಗ್ತಕ್ಕಂಥದ್ದು, ಎಣಿಸಿದ ಕೆಲಸ ಸರಿಯಾಗಿ ಆಗ್ತಕ್ಕಂಥದ್ದು. ಹೀಗೆ ಹಲವು ವಿಚಾರಗಳಲ್ಲಿ ನಿಮ್ಗೆ ನೆಮ್ಮದಿಯನ್ನ ತಂದು ಕೊಡೋದಾಗತ್ತೆ. ದೃಷ್ಟಿ ದೋಷವಾಗಬಹುದು, ಕೃತ್ರಿಮ ದೋಷಗಳು, ಮಾಟಮಂತ್ರ, ಸಣ್ಣ ಪುಟ್ಟದ್ದು ನೆಗೆಟಿವ್ ವೈಬ್ಸ್ ಗಳೆಲ್ಲ ಬರದೆ ಇರುವ ಹಾಗೆ ಆಗ್ತಕ್ಕಂಥದ್ದು. ಈ ರೀತಿಯಾಗೆಲ್ಲ ನಿಮ್ಗೆ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗ್ರಹಣ ಕಾಲದಲ್ಲಿ ಬೇರೆ ಅಮಾವಾಸ್ಯೆ ಮಾಮೂಲಿಯಾಗಿ ಮಾಡ್ತೀವಿ, ಆದ್ರೆ ಈ ಒಂದು ಗ್ರಹಣ ಬಂದಿರುವಂತಹ ಸಂದರ್ಭದ ಅಮಾವಾಸ್ಯೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ 17ನೇ ತಾರೀಕು 2ನೇ ತಿಂಗಳು 2026 ವಿಶೇಷವಾದಂತಹ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ತಾಯ್ತವನ್ನು ಧರಿಸ್ಕೊಳ್ಳಿ. ಶುಭವಾಗ್ಲಿ ಅಂತ ಹೇಳ್ತಾ, ಇನ್ನು
ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೌಕರರಿಗೆ ಏನೆಲ್ಲ ಆಗ್ಬಹುದಪ್ಪ ಅಂದ್ರೆ ಮೇಲಧಿಕಾರಿಗಳಿಂದಂತಹ ಹಿಂಸೆಗಳೆಲ್ಲ ಹೋಗುತ್ತೆ, ಬಡ್ತಿ ಸಿಗ್ತಕ್ಕಂತಹದ್ದು, ಹಲವು ರೀತಿನಲ್ಲಿ ನಿಮ್ಮ ಕರ್ತವ್ಯಕ್ಕೆ ಚ್ಯುತಿ ತಂದಂತಹವರೇ ನಿಮ್ಮನ್ನ ಪುನಃ ನೀನು ಆ ರೀತಿಯಾಗಿ ಏನಿಲ್ಲಪ್ಪ ಅಂತ ಹೇಳಿ ಪುನಃ ನಿಮಗೆ ಗೌರವ ಕೊಡ್ತಕ್ಕಂಥದ್ದು. ಮತ್ತು ವ್ಯಾಪಾರಸ್ಥರಿಗೆ ಆಗ್ಲೇ ಹೇಳಿದ ಹಾಗೆ ಚೆನ್ನಾಗಿದೆ, ಹಣದ ಒಳಹರಿವು ಚೆನ್ನಾಗಾಗ್ತದೆ. ಒಟ್ಟಾರೆ ಶುಭ ಫಲಗಳು ಹೆಚ್ಚಿಗೆ ಇದ್ದಾವೆ ಮೇಷರಾಶಿಯವರಿಗೆ. ಈ ಒಂದು ಶಿವರಾತ್ರಿಯ ಶುಭ ಸಂದರ್ಭ ಚೆನ್ನಾಗಿರಿ, ಗ್ರಹಣದ ಶುಭ ಸಂದರ್ಭ ಚೆನ್ನಾಗಿರಿ, ಎಲ್ಲ ಗ್ರಹಣವು ಕಳೆದು ನಿಮ್ಮ ಬದುಕು ಹೊಸ ರೂಪವಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯವನ್ನ ನೋಡ್ತಾ ಇದ್ದೀವಿ. ಮಾಸ ಭವಿಷ್ಯ ಇದಾಗಿತ್ತು. ಅದ್ರ ಜೊತೆಗೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗ ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಮತ್ತು ನಿಮ್ಮೆಲ್ಲರ ನೋವು, ಸಂಕಟ, ಸಂಕಷ್ಟಗಳು ಪರಿಹಾರವಾಗಬೇಕಂದ್ರೆ ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಅದು ಬೆಳೆದ ಹಾಗೆ ನಿಮ್ಮ ಸಂಕಷ್ಟಗಳು ನಾಶವಾಗ್ಲಿ ಅಂತ ಹೇಳ್ತಾ, ಬದುಕು ಬಂಗಾರವಾಗ್ಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಕಾಶಿ ವಿಶ್ವನಾಥಾಷ್ಟಕ ಸ್ತೋತ್ರವನ್ನ ಪ್ರತಿನಿತ್ಯ ಬೆಳಗ್ಗೆ ಸಂಜೆ 2 ಹೊತ್ತು ಪಠಣ ಮಾಡ್ತಾ ಬನ್ನಿ. ವಿಶ್ವನಾಥ ದೇವರೇ ನಿಮ್ಗೆ ಅನುಗ್ರಹವನ್ನ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಮೇಷರಾಶಿಯವರ ಈ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.